ಸರ್ ನಮಸ್ತೆ ಸರ್. ನನ್ನ ಹೆಸರು ಕುರುವ ಮಂಜುನಾಥ್ ಅಂತೇಳಿ. ಈಗ ಸುಮಾರು 20-30 ವರ್ಷಗಳ ಕಾಲ ನಾವು ಸಂಘಟನೆಯಲ್ಲಿ ತೊಡಸ್ಕೊಂಡಿದ್ದು ಅನೇಕ ಸಂಘ ಸಂಸ್ಥೆಗಳಲ್ಲಿ ಕೆಲಸಗಳನ್ನು ನಿರ್ವಹಿಸಿಕೊಂಡು ಬರ್ತಾಯಿದ್ದೇನೆ. ನನ್ನನ್ನು ಈ ಇವು ಕಳೆದ ತಿಂಗಳಲ್ಲಿ ಸರ್ಕಾರವು ಮತ್ತು ನಮ್ಮ ನೆಚ್ಚಿನ ಶಾಸಕರಾದ ಡಿ ಜಿ ಶಾಂತನಗೌಡರವರು ನನ್ನನ್ನು ಬುಡಕಟ್ಟು ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಮಸ್ಯೆಗಳಿಗೆ ಧ್ವನಿ ಎತ್ತಲಿಕ್ಕೆ ನನ್ನನ್ನು ಅಟ್ರಾಸಿಟಿ ಕಮಿಟಿಯ ನೂತನವಾಗಿ ಮೆಂಬರ್ ಮಾಡಿರತಕ್ಕಂಥ ತಮ್ಮೆಲ್ಲರಿಗೂ ಮತ್ತು ಸಮುದಾಯದ ಮುಖಂಡರಿಗೂ ಮತ್ತು ಸಾರ್ವಜನಿಕರ ಪರವಾಗಿ ನಾನು ಕೇಳಿಕೊಳ್ಳೋದೇನೆಂದರೆ, ನನ್ನನ್ನು ಮಾಡಿರ್ತಕ್ಕಂಥ ಎಲ್ಲ ಸಮುದಾಯವರಿಗೂ ಸಾರ್ವಜನಿಕರಿಗೂ ಕೃತಜ್ಞತೆಗಳನ್ನು ತಿಳಿಸೋಕ್ಕೆ ಬಯಸಿದೆ. ತಾವು ಅಧಿಕಾರವನ್ನ ಚುಕ್ಕಾಣಿ ಹಿಡಿಯುವಂಥದ್ದು ಮಾಡಿದಿರಿ. ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಬುಡಕಟ್ಟು ಜನಾಂಗದ ಅಟ್ರಾಸಿಟಿಗೆ ಸದಸ್ಯರಾಗಿ ಈ ಸಮುದಾಯದವರಿಗೆ, ಕೆಳಮಟ್ಟದ ಸಮುದಾಯದವರಿಗೆ ಅನ್ಯಾಯವಾದರೆ ಯಾವ ಥರ ಧ್ವನಿ ಎತ್ತುವಂಥ ಕೆಲಸ ಮಾಡ್ತೀರಿ? ಅವು ಅಂದರೆ SC ಜನಾಂಗದ ಸಮಸ್ಯೆಗಳ ಬಗ್ಗೆ ಹೋರಾಟವನ್ನು ಯಾವ ಥರ ಮಾಡುವಂಥದ್ದು? ಸರ್ಕಾರ ನಿಮ್ಮನ್ನು ನೇಮಕ ಮಾಡಿದೆ, ಆ ಸಮುದಾಯಕ್ಕೆ ಅನ್ಯಾಯ ಆದರೆ ಅವರು ಪರವಾಗಿ ಧ್ವನಿ ಎತ್ತುವಂಥ ಕೆಲಸ ಮಾಡಬೇಕು ಅಂತ ಹೇಳಿ ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ನಿಮ್ಮನ್ನು ನೇಮಕ ಮಾಡಿದೆ. ಯಾವ ಥರ ಧ್ವನಿ ಎತ್ತುವಂಥದ್ದು ಮಾಡ್ತಿರ್ತಾವು? ಸರ್, ಖಡಾಖಂಡಿತವಾಗಿ ಹೇಳ್ಬೇಕಂದ್ರೆ, ನನ್ನನ್ನು ಸಮಾಜದ ಮುಖ್ಯವಾಗಿ ತೊಡಸ್ಕೊಂಡಿದ್ದು ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನಾಂಗದಲ್ಲಿ ನಡೀತಕ್ಕಂಥ ದೌರ್ಜನ್ಯವಾಗಿರ್ಬೋದು ಮತ್ತು ಅವಹೇಳನಕಾರಿ ಏನು ನಡ್ಕೊಳ್ಳೋ ರೀತಿಯಲ್ಲಿ ಸಾರ್ವಜನಿಕರು ಮಾಡಿರ್ತಾರೆ ಮತ್ತು ಹಲ್ಲೆ ಮಾಡಿರ್ತಾರೆ ಮೇಲ್ವರ್ಗದವರು. ಇಂತಹ ಒಂದು ಸಮಸ್ಯೆಗಳನ್ನು ನಾವು ಏನು ಕಾನೂನು ಭಾಗದಲ್ಲಿ ನಾವು ಹೋರಾಟ ಮಾಡಬೇಕು, ಅದ್ರ ಪ್ರಕಾರವಾಗಿ ನಾನು ಧ್ವನಿ ಎತ್ತಲಿಕ್ಕೆ ಏನು 3 ತಿಂಗಳಿಗೊಂದು ಸಾರಿ ಸಭೆ ನಡೆಯುತ್ತೆ. ಅಂಥ ಸಭೆಯಲ್ಲಿ ನಾನು ಎಲ್ಲ ಇಂಥ ಸಮಸ್ಯೆಗಳನ್ನು ಎತ್ತಿಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ, ಸಿದ್ಧನಾಗಿರ್ತೀನಿ ಸರ್. ತಾವು SC ಸಮುದಾಯದ ಸಮಸ್ಯೆಗಳನ್ನು ಬಗೆಹರಿಸ್ತೇವೆ ಅಂತ ಹೇಳ್ತೀರಿ. ಬಗೆಹರಿಸಿ, ಒಳ್ಳೆಯದೇ. ಕೆಲ ಮಟ್ಟದ ಸಮುದಾಯದವರು ಮೇಲ್ಪಂಕ್ತಿಯ ಮಟ್ಟಕ್ಕೂ ಕೂಡ ಬರುವಂಥದ್ದು ಆಗಬೇಕು. ಅದು ನಮ್ಮ ಕನಸು ಕೂಡ ಅದೇ ರೀತಿಯಾಗಿದೆ. ಆದರೆ ಕೆಲವೊಂದು ಬಾರಿ ಮೇಲ್ಪಂಕ್ತಿಯ ಸಮುದಾಯದವರ ಮೇಲೆ ನಿಮ್ಮ SC ಸಮಾಜದವರು ಅನ್ಯಾಯ ಆದರೆ ಕೇಸ್ ಹಾಕಲಿಕ್ಕೆ ಏನು ತಕರಾರಿಲ್ಲ. ಆದರೆ ಸುಮ್ಮನೆ ಯಾರ ಮಾತು ಕಟ್ಕೊಂಡು ಕೇಸ್ ಹಾಕಿದರೆ ಕೆಲವೊಂದು ಬಡ ಸಮುದಾಯ, ಮೇಲ್ಪಂಕ್ತಿ ಮಟ್ಟದ ಬಡ ಸಮುದಾಯದವರು ಕೂಡ ಅನ್ಯಾಯ ಆಗುವಂಥದ್ದು ಆಗ್ತದೆ. ಈ ಸಮಾಜದಲ್ಲಿ ಅದು ಆಗಬಾರ್ದು ಏನು ಅಂತೇಳಿ ಅದ್ರ ಬಗ್ಗೆ ಉತ್ತರ ಕೊಡಬಾರ್ದು ತಾವುಗಳು ಅಂತೇಳಿ. ಸರ್, ಖಂಡಿತವಾಗಿಯೂ ಮೇಲ್ವರ್ಗದ ಜನರು ಅನ್ಯಾಯನ ಮಾಡಿದರೆ ಮಾತ್ರ ನಾವು ಅಂಥದನ್ನು ಖಂಡಿಸ್ತೇವೆ. ಕಾನೂನು ಭಾಗದಲ್ಲಿ ಏನು ಕ್ರಮ ತಗೋಬೇಕು ಅದಕ್ಕೆ ನಾವು ಪೊಲೀಸ್ ಇಲಾಖೆಗೆ ಒತ್ತಾಯ ಮಾಡ್ತೇವೆ. ಆದರೆ ಏನು ಮೇಲ್ವರ್ಗದ ಜನರು ತಪ್ಪು ಮಾಡದೆ ಕೆಳವರ್ಗದ ಜನರು ಏನು ಉದ್ದೇಶವನ್ನು ಇಟ್ಕೊಂಡು ದುರುದ್ದೇಶದಿಂದ ಅಟ್ರಾಸಿಟಿಗೆ ತರಲಿಕ್ಕೆ ಬಯಸ್ತಾರೆ, ಅಂಥದನ್ನು ನಾವು ಖಡಾಖಂಡಿತವಾಗಿ ಅದನ್ನು ಖಂಡಿಸ್ತೀವಿ ಸರ್. ಯಾಕೆಂದರೆ ನಮ್ಮ ಕೆಳವರ್ಗದ ಜನರು ಅವಮಾನಕ್ಕಾಗಲಿ ದೌರ್ಜನ್ಯಕ್ಕಾಗಲಿ ಒಳಗಾಗದೆ ಇರಲಿ ಅಂಥದ್ದು ನಮ್ಮ ಆಶಯ ಸರ್. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಆಶಯವೂ ಕೂಡ ಹೌದು. ಆ ರೀತಿಯಲ್ಲೇ ನಾವು ಬದುಕಬೇಕಾಗತ್ತೆ. ದಯಮಾಡಿ ನಮ್ಮ ಏನು ಸಮುದಾಯಗಳಿದ್ದಾವೆ ಅಂಥ ಸಮುದಾಯಗಳು ದಯಮಾಡಿ ಯಾವುದೇ ರೀತಿ ಕೆಟ್ಟ ಒಂದು ಆಲೋಚನೆ ಇಲ್ಲದೇ ಇಂಥ ಒಂದು ಕೆಲಸಕ್ಕೆ ಕೈ ಹಾಕಬಾರ್ದು ಅಂತಂದು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಸರ್. ಇನ್ನೊಂದು ವಿಷಯ ಇದೆ ಸರ್. ದಲಿತ ಕುಟುಂಬದರಿಂದ ಖರೀದಿ ಮಾಡಿದ ಜಮೀನನ್ನ ಮೇಲ್ಜಾತಿಯವರು ಖರೀದಿ ಮಾಡಲಿಕ್ಕೆ ತೊಂದರೆ ಇದೆ ಅಂತ ಹೇಳಿ ಮಾತಾಡ್ತಾ ಇದ್ರು. ಅದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡಬಹುದಾ ತಾವುಗಳು ಇನ್ಮೇಲೆ ಅಂತೇಳಿ? ಸರ್, ಈಗ ನನ್ನ ನಾಲೆಡ್ಜಿನ ಪ್ರಕಾರ PTCಯಲ್ಲಿ ಬರ್ತಕ್ಕಂಥ ಏನು ಸರ್ಕಾರ ಭೂ ಮುಂಜೂರಾತಿ ಮಾಡಿರ್ತಂಥ SC ಜಮೀನುಗಳಿಗೆ ಮಾತ್ರ ಇದು PTCಯಲ್ಲಿ ಅನ್ವಯಿಸ್ತದೆ. ಅವರ ಸ್ವಂತ ಆಸ್ತಿ ಆಗಲಿ, ಸ್ವಂತ ಅಂದರೆ ಅವ್ರ ಅಜ್ಜ ಮಾಡಿದ್ದು ಮುತ್ತಜ್ಜ ಮಾಡಿದ್ದು ಅಂಥ ಆಸ್ತಿ ಆಗಲಿ, ಅಥವಾ ಇವರೇನು ದುಡ್ಡು ಕೊಟ್ಟು ಖರೀದಿ ಮಾಡಿರ್ತಕ್ಕಂಥ ಆಸ್ತಿ ಆಗಲಿ, ಇದಕ್ಕೆ ಅಪ್ಲೈ ಆಗಲ್ಲ. ಇಂಥ ಒಂದು ಪ್ರಕರಣಗಳಲ್ಲಿ ಹೆಚ್ಚಾಗಿ ಸಾರ್ವಜನಿಕರು PTCL ಆ್ಯಕ್ಟನ್ನು ಉಲ್ಲಂಘನೆ ಮಾಡಿ ಕೆಲವರು ತಗೊಂಡಿದ್ದಾರೆ. ಅಂಥವಕ್ಕೆ ಮಾತ್ರ ಇದು ಅಪ್ಲೈ ಆಗುತ್ತೆ ಅಂತ ನಾವು ಹೇಳಬೇಕಾಗತ್ತೆ ಸರ್. ಸರ್ಕಾರದ
ಸರ್ಕಾರದಿಂದ ಕೊಟ್ಟಿರೋ ಜಮೀನುಗಳಿಗೆ ಮಾತ್ರ ನಿಮ್ಮ PTCL ಕಾಯ್ದೆ ಅನ್ವಯ ಆಗತ್ತೆ ಅನ್ನೋದು. ಖಂಡಿತ ಸರ್. ಅಂದ್ರೆ ಸರ್ಕಾರದಿಂದ ಕೊಟ್ಟಿರೋ ಆಸ್ತಿಗಳನ್ನ ಯಾರು ಕೂಡ ಮತ್ತೆ ಎಸ್ಸಿನೇ ಜಮೀನು ಇರ್ತದೆ ಸರ್ಕಾರ ಕೊಟ್ಟಿರೋದು. ಆ SC ಅವರೇ ಖರೀದಿ ಮಾಡಿದ್ರೆ ಇಲ್ಲ ಸರ್, ಅವರಿಗೂ ಕೂಡ ಇದು ಅಪ್ಲೈ ಆಗುತ್ತೆ. ಯಾರ ಫಲಾನುಭವಿ ಕೊಟ್ಟಿರ್ತಾರೆ ಅವರ ಹೆಸರಲ್ಲಿ ಇರ್ತಕ್ಕಂಥದ್ದು ಏನು ಸರ್ಕಾರ ಕಂಡೀಷನ್ನೇ ಒಂದಿದೆ ಸರ್, ಅದು ಹಿಂಭಾಗದಲ್ಲಿ ಕೊಟ್ಟಿರ್ತಾರೆ. ಇಷ್ಟು ವರ್ಷ ಯಾವುದೇ ರೀತಿ ಪರಭಾರೆ ಮಾಡಬಾರ್ದು, ಇದು ಇದು ಲೈಫ್ ಲಾಂಗ್ ಇರಬೇಕು ಅನ್ನೋದು ಅಂತ ಒಂದು ಕಂಡೀಷನ್ ಇರುತ್ತೆ ಸರ್. ಅಂಥ ಜಮೀನುಗಳಿಗೆ ಮಾತ್ರ ಇದು ಅನ್ವಯಿಸುತ್ತೆ ಸರ್. ಇದು ಕೊನೆಯದಾಗಿ ನಿಮ್ಮ ಸಮುದಾಯದವರಿಗೆ ಅಥವಾ ಇಡೀ ಸಮುದಾಯ ಎಲ್ಲ ಸರ್ವ ಸಮುದಾಯದವರಿಗೆ ಎಸ್ಪೆಷಲಿ ಕೊನೆಯದಾಗಿ ಏನು ಹೇಳ್ಬೋದು ತಾವುಗಳು ಅಂತ? ಸರ್, ಈಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಲ್ಲಿ ಸುಮಾರು ಅನೇಕ ಉಪಜಾತಿಗಳು ಬರ್ತವೆ. ಇಂಥ ನಮ್ಮ ಸಮುದಾಯಗಳು ದಯಮಾಡಿ ತಮ್ಮನ್ನು ತಾವು ಗೌರವದಿಂದ ನಡ್ಕೊಳ್ಳೋ ರೀತಿಯಲ್ಲಿ ವರ್ತನೆ ಮಾಡಬೇಕಾಗತ್ತೆ. ಏನು ನಿಮ್ಮ ಮೇಲೆ ದೌರ್ಜನ್ಯಗಳು ಮಾತ್ರ ನಡೆದಿದ್ದಲ್ಲಿ ಮಾತ್ರ ನಾವು ಅಂಥದಕ್ಕೆ ಯಾವತ್ತು ನಾವು ಕಾನೂನು ಭಾಗದಲ್ಲಿ ಏನು ಮಾಡಬೇಕು ಅಂತ ಹೋರಾಟ ಮಾಡಬೇಕಂಥದ್ದು ಅದು ನಾವು ಸಿದ್ಧವಾಗಿದ್ದೀವಿ. ಸುಮ್ಮನೆ ಬೇರೆ ಯಾರವರು ಹೇಳಿರ್ತಕ್ಕಂಥ ಮಾತುಗಳು ಕಟ್ಕೊಂಡು ಅಟ್ರಾಸಿಟಿಗೆ ಕೇಸಿಗೆ ಒತ್ತಾಯ ಮಾಡಬಾರ್ದು. ಯಾಕೆಂದರೆ ನಾವು ನಮ್ಮನ್ನು ಈ ಹಿಂದೆ ಕಳೆದ ಸಾವಿರಾರು ವರ್ಷಗಳಿಂದ ಏನು ನಾವು ನೋವನ್ನು ತಿಳ್ಕೊಂಬಂದಿದ್ದೀವಿ ಮತ್ತು ಅದೇ ರೀತಿ ನನ್ನ ಸಾರ್ವಜನಿಕ ಜೀವನದಲ್ಲಿ ಇವು ನಡೀತವೆ. ಅದಕ್ಕೆ ಒಳಗಾಗಬಾರ್ದು. ಏನು ಇಂಥ ಸಮುದಾಯಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಏನು ಪ್ರಜಾಪ್ರಭುತ್ವದ ಅಡಿಯಲ್ಲಿ ಕಾನೂನು ಭಾಗದಲ್ಲಿ ಏನಿದೆ ಆ ರೀತಿಯಲ್ಲೇ ನಾವು ನಡ್ಕೊಂಡು ಸಮಾಜದಲ್ಲಿ ಒಳ್ಳೆಯ ಒಂದು ಪ್ರಜೆಗಳಾಗಿ ಬದುಕೋಕ್ಕೆ ನಾವು ಸಹಕರಿಸ್ಬೇಕು. ನಾವು ಕೂಡ ನಡ್ಕೋಬೇಕಂತೇಳಿ ನಮ್ಮ ಮುಖಂಡರಿಗೂ ಮತ್ತು ಸಮುದಾಯಗಳಿಗೂ ಈ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ನಮಸ್ತೆ. ನಮಸ್ತೆ ಸರ್. ಥ್ಯಾಂಕ್ ಯು ಸರ್.